ನಮ್ಮ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ಎಲ್ಲರಿಗೂ ಸ್ವಾಗತ ಕೋರುತ್ತಾ, ಇದೇ ತಿಂಗಳ ಆಗಸ್ಟ್ 26ನ ಅಮಲಾಪುರದಲ್ಲಿ ನಮ್ಮ ಹೇಮಾ ವೇಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಅದಕ್ಕೆ ನಮ್ಮ ಸಮುದಾಯದ ಗುರೂಜಿಗಳ ವೇಮನ ಗುರೂಜಿಯವರೇ ಆ್ಯಂಡ್ ನಮ್ಮ ಬೀದರ್ನ ಗುರೂಜಿ NB ರೆಡ್ಡಿ ಸರ್ ಆ್ಯಂಡ್ ಎಲ್ಲ ನಮ್ಮ HK ಪಾಟೀಲ್ ಸರ್ ಆ್ಯಂಡ್ ರಾಮಲಿಂಗಾರೆಡ್ಡಿ ಅವರೇ ಮತ್ತು ನಮ್ಮ ಸಚಿವರು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಸರ್ ಆ್ಯಂಡ್ ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ನೀವು ನಾವು ಒಂದು 10 ಡೇಸ್ನಿಂದ ಎಲ್ಲ ಕಡೆ ಊರೂರು ಓಡಾಡ್ತಾ ಇದ್ದೀವಿ. ಎಲ್ಲರಿಗೂ ಆಮಂತ್ರಣ ಕೊಡೋಕ್ಕೆ ನೀವು ಅದರಲ್ಲಿ ಭಾಗಿಯಾಗಬೇಕಂತ ಕೋರುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಆಗಬೇಕಂತ ಎಲ್ಲ ಮೀಡಿಯಾ ಹಾಗೂ ಎಲ್ಲ ಸ್ಟೇಟ್ ಪತ್ರಿಕಾ ನಮ್ಮ ರಿಪೋರ್ಟ್ಸ್ ಎಲ್ಲ ಪತ್ರಿಕಾ ಬಾಂಧವರು ಅವರಿಗೆ ಶುಭ ಕೋರು. ಈ ಪತ್ರಿಕಾವನ್ನು ಶುಭ ಕೋರುತ್ತಾ ಇಲ್ಲಿ ವೇದಿಕೆ ಬಿದ್ದಂಥ ಎಲ್ಲ ನಮ್ಮ ಪದಾಧಿಕಾರಿಗಳು, ಇಲ್ಲಿ ನಮ್ಮ ಕಾರ್ಯದರ್ಶಿಗಳಾದಂಥ ಶ್ರೀ ಟಿ ಗೋಪಾಲ್ ರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರಾದಂಥ ಶ್ರೀ ರಾಜೇಂದ್ರ ರೆಡ್ಡಿ ಅವರು, ನಿರ್ದೇಶಕರಾದಂಥ ರಾಜರೆಡ್ಡಿ ಚಿಂತಾಮಣಿ ಹಾಗೂ ನಿರ್ದೇಶಕರ ಸಂಜು ರೆಡ್ಡಿ ಜಂಪ, ನಿರ್ದೇಶಕರಾದಂಥ ಪಂಡಾನಾಥ್ ರೆಡ್ಡಿ, ಅಲ್ಲಿ ಮಾನ್ಯಾಧ್ಯಕ್ಷರಾದಂಥ ಶಾಲೆ ಚಿಂತಾಮಣಿ ಮತ್ತು ಹೇಮ ಸಂಘದ ಅಧ್ಯಕ್ಷರಾದಂಥ ನಮ್ಮ ಸಂಗೀತ ಮತ್ತು ಅದರ ಕಾರ್ಯದರ್ಶಿಗಳಾದಂಥ ಪವಿತ್ರ ಮತ್ತು ಇಲ್ಲಿ ನಮ್ಮ ನಿರ್ದೇಶಕರಾದ ಓಂ ರೆಡ್ಡಿ ಅವರು ಎಲ್ಲರೂ ಒಗ್ಗೂಡಿ ನಮ್ಮ ಸಮಾಜದ ಹೇಮಾ ಭವನ ಉದ್ಘಾಟನೆ ಸಮಾರಂಭಕ್ಕೆ ಕಾರ್ಯಕ್ರಮ ಇದೆ ಎಂದು ಎಲ್ಲರಿಗೂ ಹೇಳುತ್ತಾ, ಇಂದು ಉದ್ದೇಶ ನಮ್ಮ ಸಮಾಜದ ಸಂಸ್ಕೃತಿ ಥರ ಈ ಭವನ ನಿರ್ಮಾಣ ಮಾಡಿ ಅದಕ್ಕೆ ಆಗಸ್ಟ್ 26ರಂದು ಉದ್ಘಾಟನೆ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಹಾಗಾಗಿ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೆಲ್ಲ ಹೋಗಿ ನಾವು ಊರವರೆಲ್ಲ ಹೋಗೆಲ್ಲ ನಾವೆಲ್ಲರಿಗೆ ತಿಳಿಸಿ ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಬರ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಪತ್ರಿಕಾಗೋಷ್ಠಿ ಮಾಡೋ ಸಂಭವ ಏನಂದರೆ, ಈ ಸಾಂಸ್ಕೃತಿಕ ಭವನವನ್ನು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿ ಎಲ್ಲರ ಸಹಾಯದಿಂದ ನಾವು ಈ ಭವನ ನಿರ್ಮಾಣ ಮಾಡೋಕ್ಕಾಯಿತು. ಅದಕ್ಕೆ ಬರುವ ಅತಿಥಿಗಳ ಬಗ್ಗೆ ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಉದ್ಘಾಟಕರಾಗಿ ನಮ್ಮ ಸಮಾಜದ ಗುರುಗಳಾದಂಥ ಸ್ವಾಮಿ ಪೂಜ್ಯ ಶ್ರೀ ವಿವೇಕಾನಂದ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಹಾಗೂ ನಮ್ಮ ಸಮಾಜದ ಗುರುಗಳಾದಂಥ NB ರೆಡ್ಡಿ ಗುರುಜಿಗಳಲ್ಲಿ ಉದ್ಘಾಟನೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಭವನದ ಉದ್ಘಾಟನೆ ಮತ್ತು ಅವ್ರ ಜೊತೆಯಲ್ಲಿ HK ಪಾಟೀಲ್ ಅವರು, ಮಾನ್ಯ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಮತ್ತು ಮುಖ್ಯವಾಗಿ ರಹೀಂ ಖಾನ್ ಅವರು, ಸಾಗರ್ ಖಂಡ್ರೆ ಅವರು, ಪ್ರಭು ಚವ್ಹಾಣ್ ಅವರು, ಡಾಕ್ಟರ್ ಸಿದ್ದು ಮುಲ್ಲಾಳೆ, ಶರಣು ಸಲ್ಗಾರ್, ಡಾಕ್ಟರ್ ಸಿದ್ದು ಪಾಟೀಲ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ B ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್, MG ಮೂಳೆ ಭಗವತ್ ಖೋಬಾ, ಮಾನ್ಯ ಮಾಜಿ ಕೇಂದ್ರ ಸಚಿವರು ಹಾಗೂ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು, ಮಾಜಿ ಸಚಿವರು, ಮಾಜಿ ಬಂಡೆಪ್ಪ ಕಾಶಿಪುರ್ ಅವರು, ರಘುನಾಥ್ ಮಂಕಪ್ಪರವರು, ವಿಜಯ್ ಸಿಂಗ್ ಅವರು, ಅಶೋಕ್ ಖೇಣಿಯವರು,
ಮತ್ತು ಅರವಿಂದ್ ಅರಳಿ ಅವರು, ಮತ್ತು ಮುಖ್ಯ ಅತಿಥಿಯಾಗಿ ನಾರಾ ಪ್ರತಾಪ್ ರೆಡ್ಡಿ, ಮತ್ತು ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಡಿ ಲಕ್ಷ್ಮಣ ರೆಡ್ಡಿ ಕಾರ್ಯದರ್ಶಿಗಳಿಂದ ಮುಖಂಡರು ಈ ಭವನಕ್ಕೆ ಉದ್ಘಾಟನೆ ಬರ್ತಾ ಇದ್ದಾರೆ. ಈ ಭವನ ಉದ್ಘಾಟನಾ ನಿಮಿತ್ತ ಎಲ್ಲ ನಮ್ಮ ಸಮಾಜಕ್ಕೆಲ್ಲ ಇದು ಎಲ್ಲ ಜನರಿಗಾಗಿ ಎಲ್ಲರಿಗಾಗಿ ಮಾಡುವಂಥ ಈ ಹೇಮಾಭಿಮಾನ ಸಮಾಜದ ಉದ್ಘಾಟನೆ ಇದು ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಆಗಿದೆ. ಈ ಭವನಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ರಾಮಲಿಂಗರೆಡ್ಡಿಯವರು ಮತ್ತು ಎಚ್ ಕೆ ಪಾಟೀಲ್ ಅವರು ಮತ್ತು ಎಲ್ಲ ನಮ್ಮ ಇಲ್ಲಿ ಪ್ರತಿನಿಧಿಗಳು. ಅದಕ್ಕೆ ತಾವೆಲ್ಲರೂ ಈ ಪತ್ರಿಕಾ ಮುಖಾಂತರ ಹೇಳಕ್ಕೆ ಬಯಸ್ತೀನಿ, ಪ್ರತಿಯೊಬ್ಬರು ತಮ್ಮ ಪದವಿ ಆಹ್ವಾನ ನೀಡಿ ನಮ್ಮ ಸಮಾಜದ ಜನರು ಹಳ್ಳಿಯಿಂದ ಸುಮಾರು ಒಂದು 5,000 ಜನ ಬರುವ ನಿರೀಕ್ಷಣೆ ಇದೆ. ಹಾಗಾಗಿ ಒಂದು ಬಹಳ ದೊಡ್ಡ ಸಮಾಜದ ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲ ಹಳ್ಳಿಗಳ ಜನ ಬರ್ತಾರೆ. ಅದಕ್ಕೆ ತಮಗೆಲ್ಲ ತಿಳಿಸೋಣ ಅಂತೇಳಿ ಇವತ್ತು ಪತ್ರಿಕಾ ಬಂದು ತಮಗೆ ಒಂದೆರಡು ಮಾತು ತಿಳಿಸ್ತಾ ಬಂದೀನಿ. ಮತ್ತು ಇದರ ಮುಖಾಂತರ ಮತ್ತೆಲ್ಲರಿಗೆ ಮತ್ತು ಇನ್ನು ಯಾರ್ಯಾರು ಇದ್ದಾರೆ ಎಲ್ಲರೂ ಬರ್ಬೇಕಂತ ಹೇಳಿ ತಮ್ಮ ಮೂಲಕ ಅಪೀಲ್ ಮಾಡಿಕೊಂಡು ಇವತ್ತು ಮಾತಾಡಿ ಮುಂದೆ ಸ್ಥಳ ಮತ್ತು ಸಮಯ 11 ಗಂಟೆ. ಸ್ಥಳ ಹೇಮರೆಡ್ಡಿ ಮಲ್ಲ ದೇವಸ್ಥಾನ ಪಕ್ಕದಲ್ಲಿ ನಮ್ಮ ಅಮಲಾಪುರ ಅಮಲಾಪುರ ಪಕ್ಕದಲ್ಲಿ ಮಂಡಳಿ ರಸ್ತೆ ಅಲ್ಲಿ ಭವನದ ಉದ್ಘಾಟನೆ ನಡೆಯುತ್ತೆ. ಹಾಗೆ ತಾವು ಕೂಡ ಇವತ್ತೇ ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ, ನಮಗೆ ತಾವು ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಹಾಗಾಗಿ ಮುಂದೆ ನಮ್ಮ ಮಹಿಳಾ ಅಧ್ಯಕ್ಷರು